ಪ್ರಾಚೀನ ಭಾರತದ ಮಹರ್ಷಿಗಳು ಮಾಲಿಕೆಯಡಿ ಇಂದು ನಾವು ಗರ್ಗ ಮಹರ್ಷಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಗರ್ಗ ಮಹರ್ಷಿ ವೇದ ಮಂತ್ರಗಳ ದ್ರಷ್ಟಾರರಲ್ಲೊಬ್ಬರು. ಋಗ್ವೇದದ 6ನೇ ಮಂಡಲದ 47ನೆಯ ಸೂಕ್ತದ ಋಷಿಗಳು ಗರ್ಗ ಭಾರದ್ವಾಜರು. ಈ ಸೂಕ್ತದಲ್ಲಿ ಒಟ್ಟು 31 ಮಂತ್ರಗಳಿವೆ. ಇವುಗಳಲ್ಲಿ ಮೊದಲ 5 ಮಂತ್ರಗಳು ಸೋಮನನ್ನು, ಅನಂತರದ 20ರವರೆಗಿನ ಮಂತ್ರಗಳು ಭೂಮಿ, ಬೃಹಸ್ಪತಿ, ಇಂದ್ರರನ್ನು ಕುರಿತದ್ದಾಗಿದೆ. 22ರಿಂದ 4 ಮಂತ್ರಗಳು ದಾನವನ್ನು ಪ್ರಶಂಸೆ ಮಾಡುತ್ತವೆ. ಮುಂದಿನ 6 ಮಂತ್ರಗಳು ಇಂದ್ರನ ರಥ, ದುಂದುಬಿಗಳನ್ನು ಪ್ರಶಂಸಿಸುತ್ತವೆ. ಪರ್ಯಾಯವಾಗಿ ಈ ಋಕ್ಕುಗಳು ರಾಜನಲ್ಲಿರಬೇಕಾದ ಗುಣಗಳನ್ನು ಹೇಳುತ್ತವೆ ಎಂದು ದಯಾನಂದ ಸರಸ್ವತಿಗಳು ವ್ಯಾಖ್ಯಾನ ಮಾಡಿರುತ್ತಾರೆ. ಈ ಮಂತ್ರಗಳು ತ್ರಿಷ್ಟುಪ್, ಬೃಹತಿ, ಅನುಷ್ಟುಪ್, ಗಾಯತ್ರಿ, ದ್ವಿಪಾದ, ತ್ರಿಷ್ಟುಪ್ ಮತ್ತು ಜಗತಿ ಛಂದಗಳಲ್ಲಿದೆ. ಗರ್ಗರು ಗೋತ್ರ ಪ್ರವರ್ತಕರೂ ಆಗಿರುತ್ತಾರೆ. ಗಾರ್ಗ್ಯವೆಂಬ ಗೋತ್ರವು 3 ಬೇರೆ ಬೇರೆ ಪ್ರವರಗಳನ್ನೊಳಗೊಂಡ ಶಾಖೆಗಳನ್ನು ಹೊಂದಿದೆ. ಅಂಗಿರಸ, ಬೃಹಸ್ಪತ್ಯ, ಭಾರದ್ವಾಜ, ಗಾರ್ಗ್ಯ ಮತ್ತು ಶೈನ್ಯರನ್ನೊಳಗೊಂಡ ಪಂಚ ಮಹರ್ಷಿಗಳ ಶಾಖೆ ಮೊದಲನೆಯದು. 2ನೆಯ ಗೋತ್ರ ಶಾಖೆಯಲ್ಲಿ ಅಂಗಿರಸ, ಶೈನ್ಯ ಮತ್ತು ಗಾರ್ಗ್ಯರು ಋಷಿಗಳು. ಮತ್ತೊಂದು ಗಾರ್ಗ್ಯ ಗೋತ್ರಕ್ಕೆ ಭಾರದ್ವಾಜ, ಗಾರ್ಗ್ಯ ಮತ್ತು ಶೈನ್ಯರು ಮಹರ್ಷಿಗಳು. ಹೀಗೆ ಗರ್ಗವಂಶ ಅಭಿವೃದ್ಧಿಯನ್ನು ಪಡೆದಿದೆ. ಅತಿ ಪ್ರಸಿದ್ಧಳಾದ ಗಾರ್ಗಿ ವಾಚಕ್ನವಿ ಎಂಬ ಬ್ರಹ್ಮವಾದಿನಿ ಈ ವಂಶದವಳು. ಗರ್ಗವಂಶ ಅಥವಾ ಗರ್ಗ ಗೋತ್ರದಲ್ಲಿ ಜನಿಸಿದವರೆಲ್ಲರನ್ನೂ ಗರ್ಗರೆಂದೇ ಕರೆಯುತ್ತಿದ್ದುದೂ ಉಂಟು. ಹಾಗಾಗಿ ಗರ್ಗರೆಂಬ ಹೆಸರಿನ ಅನೇಕ ಋಷಿಗಳು ಇದ್ದಿರಬಹುದು. ಗರ್ಗರನ್ನು ಭರದ್ವಾಜರ ಪೌತ್ರರೆಂದು ಹರಿವಂಶ ಹೇಳುತ್ತದೆ. ಭರದ್ವಾಜರ ಮಗ ವಿತಥ. ಅವನಿಗೆ ಸುಹೋತ್ರ, ಸುಹೋಕಾರ, ಗಯ, ಗರ್ಗ ಮತ್ತು ಕಪಿಲರೆಂದು 5 ಪುತ್ರರಿದ್ದರೆಂದು ಅಲ್ಲಿ ಹೇಳಲಾಗಿದೆ. ಗರ್ಗರು ಮಥುರೆಯ ಯಾದವರ ಕುಲಪುರೋಹಿತರಾಗಿದ್ದರು. ಅವರು ವಸುದೇವನ ಅಪೇಕ್ಷೆಯಂತೆ ಬಲರಾಮ ಮತ್ತು ಕೃಷ್ಣರಿಗೆ ನಾಮಕರಣವನ್ನು ಮಾಡಲು ಗೋಕುಲಕ್ಕೆ ಬಂದರು. ಅವರನ್ನು ನೋಡಿದ ಕೂಡಲೇ ಪರಮ ಪ್ರೀತನಾದ ನಂದನು ಎದ್ದು ನಮಸ್ಕರಿಸಿ ಪೂಜಿಸಿದ. ಆತಿಥ್ಯವನ್ನು ಸ್ವೀಕರಿಸಿ ಸುಕೋಪವಿಷ್ಟರಾದ ಗರ್ಗರನ್ನ ಕುರಿತು ನಂದನು ತಾವು ನಮ್ಮ ಮನೆಗೆ ಆಗಮಿಸಿದ್ದು ಪುಣ್ಯದ ಫಲವೆಂದು ಹೇಳುತ್ತಾ ಮಕ್ಕಳಿಗೆ ಸೂಕ್ತ ಸಂಸ್ಕಾರವನ್ನು ನಡೆಸಿಕೊಡುವಂತೆ ಪ್ರಾರ್ಥಿಸಿದನು. ಗರ್ಗರು ಯಾದವರಿಗೆ ತಾವು ಕುಲಪುರೋಹಿತರಾದುದರಿಂದ ಈ ಸಂಸ್ಕಾರವು ತಮ್ಮಿಂದ ನಡೆಯಬೇಕೆಂದೇ ಬಂದಿರುವುದಾಗಿ ಹೇಳಿದರು. ಆದರೆ ಸಮಾರಂಭವು ಎಲ್ಲರಿಗೂ ತಿಳಿಯುವಂತಾದರೆ ಕಂಸನ ಕಿವಿಗೆ ಬೀಳಬಹುದೆಂದು, ಅದರಿಂದ ಮಕ್ಕಳಿಗೆ ಅಪಾಯವಿದೆ ಎಂದು ಅವರು ಮನಗಂಡರು. ನಂದನು ಅವರ ಮಾತನ್ನು ಒಪ್ಪಿ ರಹಸ್ಯವಾಗಿ ನಾಮಕರಣ ಶಾಸ್ತ್ರ ಪೂರೈಸಬೇಕೆಂದು ಕೇಳಿಕೊಂಡನು. ರೋಹಿಣಿ ಪುತ್ರನಾದ ಹಿರಿಯ ಮಗುವು ಬಲಾಧಿಕ್ಯನಾಗಿ ಬಲನೆಂದು, ತನ್ನ ಗುಣದಿಂದ ಎಲ್ಲರನ್ನೂ ರಮಿಸುವವನಾಗಿ ರಾಮನೆಂದು ಹೇಳುತ್ತಾ ಬಲರಾಮನೆಂದು ನಾಮಕರಣ ಮಾಡಿದರು. 2ನೆಯ ಮಗುವು ವಸುದೇವ ಪುತ್ರನಾದುದರಿಂದ ವಾಸುದೇವನು. ಅವನ ಸಹಸ್ರಾರು ನಾಮರೂಪಗಳನ್ನು ಅವರು ಅರಿತಿದ್ದರು. ಇವನಿಂದ ಲೋಕ ಕಲ್ಯಾಣಕರವಾದ ಅನೇಕ ಕಾರ್ಯಗಳು ನಡೆಯುವುದೆಂದು ಅವರು ಹೇಳಿದರು. ಅವನ ಮೈ ಬಣ್ಣದ ಕಾರಣ ಕೃಷ್ಣನಾಗಿರುವವನೆಂದು ಹೇಳಿ ನಾಮಕರಣವನ್ನು ಮುಗಿಸಿ ಸ್ವಗೃಹಕ್ಕೆ ತೆರಳಿದರು. ಹೀಗೆ ಗೋಪರ ಜೊತೆ ಬೆಳೆದ ಕೃಷ್ಣನಿಗೆ ಗರ್ಗರು ಗುರುಕೃಪೆಯನ್ನು ತೋರಿದರು. ಕಂಸವಧೆಯ ನಂತರ ಮಥುರೆಯಲ್ಲಿ ರಾಮಕೃಷ್ಣರು ನೆಲೆಸಿದ ಮೇಲೆ ಅವರಿಗೆ ಉಪನಯನ ಸಂಸ್ಕಾರವನ್ನು ನೆರವೇರಿಸಿ ಗರ್ಗರೇ ವಿದ್ಯೆಯನ್ನು ಕಲಿಸಿಕೊಟ್ಟರು. ಹೆಚ್ಚಿನ ಪರಿಣತಿಗಾಗಿ ಅವರನ್ನು ಸಾಂದೀಪನಿಯ ಬಳಿಗೆ ಕಳಿಸಬೇಕೆಂದು ಅವರು ಸಲಹೆ ನೀಡಿದರು. ರಾಮಾಯಣದಲ್ಲಿಯೂ ಗರ್ಗರ ಹೆಸರನ್ನು ಕಾಣುತ್ತೇವೆ. ಶ್ರೀರಾಮನು ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂದಿರುಗಿದ ನಂತರ ನಡೆದ ಪಟ್ಟಾಭಿಷೇಕದಲ್ಲಿ ಭಾಗವಹಿಸಿ ರಾಮನನ್ನು ಆಶೀರ್ವದಿಸಿದ ಮಹರ್ಷಿಗಳಲ್ಲಿ ಗರ್ಗರೂ ಇದ್ದರು. ಮಹಾಭಾರತದಲ್ಲಿ ದ್ರೋಣಾಚಾರ್ಯರನ್ನು ಯುದ್ಧದಿಂದ ವಿರಮಿಸುವಂತೆ ಉಪದೇಶಿಸಿದ ಮಹರ್ಷಿಗಳ ಪಟ್ಟಿಯಲ್ಲಿಯೂ ಇವರ ಹೆಸರನ್ನು ಕಾಣುತ್ತೇವೆ. ಹರಿವಂಶದಲ್ಲಿ ಬರುವ ಒಂದು ಕಥೆಯ ಪ್ರಕಾರ ವೃಷ್ಣಿಗಳಿಗೂ ಅಂಧಕರಿಗೂ ಪುರೋಹಿತರಾಗಿದ್ದ ಗರ್ಗಾಚಾರ್ಯರು ವಿವಾಹಿತರಾಗಿದ್ದರೂ ವಿಕಾರರಹಿತರಾಗಿ ನೈಷ್ಠಿಕ ಬ್ರಹ್ಮಚರ್ಯದಲ್ಲಿಯೇ ಇದ್ದರು. ಇದನ್ನು ನೋಡಿ ಅವರ ಭಾವಮೈದುನ ಅವರನ್ನು ನಪುಂಸಕರೆಂದು ತೆಗಳಿದನು. ಅದಮ್ಯ ಮನೋಬಲವನ್ನು ಹೊಂದಿದ್ದ ಗರ್ಗರು ಅತ್ಯಂತ ಕುಪಿತರಾಗಿ ಕಠೋರವಾದ ತಪಸ್ಸನ್ನು ಆಚರಿಸಿದರು.
ಹೀಗೆ 12 ವರ್ಷಗಳ ಪರ್ಯಂತವಾಗಿ ಲೋಹದ ಪುಡಿಯನ್ನು ಆಹಾರವಾಗಿ ಸೇವಿಸುತ್ತಾ ಅಚಿಂತ್ಯನಾದ ಮತ್ತು ಅಪ್ರಮೇಯನಾದ ಮಹಾದೇವನನ್ನ ಕುರಿತು ತಪಸ್ಸು ಮಾಡಿದರು. ಇವರ ಉಗ್ರ ತಪಸ್ಸಿನಿಂದ ಪ್ರೀತನಾದ ಮಹಾದೇವನು ವೃಷ್ಣಿಗಳು ಮತ್ತು ಅಂಧಕರನ್ನು ನಿಗ್ರಹಿಸಲು ಸಮರ್ಥನಾದ ಪುತ್ರನನ್ನ ಅನುಗ್ರಹಿಸಿದನು. ಗಾರ್ಗ್ಯ ಮಹರ್ಷಿಗಳಿಗೆ ಈ ರೀತಿ ರುದ್ರನಿಂದ ವರವು ದೊರೆತಿರುವುದು ಯವನರಾಜನಿಗೆ ತಿಳಿಯಿತು. ಆ ಯವನರಾಜನಿಗೂ ಸಂತಾನವಿರಲಿಲ್ಲ. ಅವನು ಗರ್ಗರ ಬಳಿಗೆ ಹೋಗಿ ಅನುನಯದಿಂದ ಪ್ರಾರ್ಥಿಸಿ ಅವರನ್ನು ತಮ್ಮ ಅರಮನೆಗೆ ಕರೆದು ತಂದನು. ಸುಂದರವಾದ ಪರಿಸರವಿದ್ದ ಗೊಲ್ಲರ ಹಳ್ಳಿಯಲ್ಲಿ ಅವರ ವಾಸಕ್ಕೆ ಏರ್ಪಾಡು ಮಾಡಿದನು. ಆ ಹಳ್ಳಿಯಲ್ಲಿ ಗೋಪಾಲಿ ಎಂಬ ಅಪ್ಸರೆಯೊಬ್ಬಳು ಗೊಲ್ಲತಿಯ ರೂಪದಲ್ಲಿ ಗರ್ಗರನ್ನ ಉಪಚರಿಸುತ್ತಿದ್ದಳು. ಶೂಲಪಾಣಿಯ ವರದಂತೆ ಗರ್ಗರಿಗೆ ಈ ಅಪ್ಸರೆಯಿಂದ ಮಹಾಶೂರನಾದ ಪುತ್ರನು ಜನಿಸಿದನು. ಗರ್ಗರು ಆ ಶಿಶುವನ್ನು ರಾಜನಿಗೇ ಸಾಕಿಕೊಳ್ಳಲು ಕೊಟ್ಟುಬಿಟ್ಟರು. ಕಾಲಯವನನೆಂಬ ಹೆಸರಿನಿಂದ ಪ್ರವೃದ್ಧಮಾನನಾದ ಈತನನ್ನು ಮುಂದೆ ಕೃಷ್ಣನು ಉಪಾಯದಿಂದ ಸಂಹರಿಸಿದನು. ಇದೇ ಕತೆ ಭಾಗವತದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಕಂಡುಬರುತ್ತದೆ. ಇಲ್ಲಿ ಗರ್ಗನು ಇಂದ್ರನನ್ನು ಕುರಿತು ತಪಸ್ಸು ಮಾಡುತ್ತಾನೆ. ಇಂದ್ರನು ದ್ವಾರಕೆಗೆ ಹೋಗು, ಅಲ್ಲಿ ನಿನಗೆ ಮೊದಲು ಕಾಣಿಸಿದವಳೇ ನಿನ್ನ ಪತ್ನಿಯಾಗುತ್ತಾಳೆ ಎಂದು ವರವನ್ನು ಕೊಟ್ಟನು. ಹಾಗೆ ಗರ್ಗನು ಪಟ್ಟಣಕ್ಕೆ ಬಂದಾಗ ಒಬ್ಬ ಗೋಪಕನ್ಯೆ ಎದುರಾದಳು. ಅವಳೇ ಗರ್ಗನ ಪತ್ನಿಯಾದಳು. ಮಹಾಭಾರತದ ಶಲ್ಯ ಪರ್ವದಲ್ಲಿ ಬಲರಾಮನ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಗರ್ಗಸ್ರೋತವೆಂಬ ತೀರ್ಥ ವಿಶೇಷವು ಹೇಳಲ್ಪಟ್ಟಿದೆ. ಗರ್ಗಮುನಿಯು ಕಾಲಜ್ಞಾನವನ್ನು ಬಲ್ಲವನಾಗಿದ್ದನೆಂದು ಇಲ್ಲಿ ವಿವರಿಸಿದೆ. ಅನವರತವಾದ ತಪಸ್ಸಿನಿಂದ ಪವಿತ್ರಾಂತಃಕರಣನೂ ಮಹಾತ್ಮನೂ ಆಗಿದ್ದ ಗರ್ಗನು ಯಾವಾಗ ನಕ್ಷತ್ರಗಳ ಗತಿಯು ವಕ್ರವಾಗುತ್ತದೆಂದು, ದಾರುಣವಾದ ಉತ್ಪಾತಗಳು ಯಾವಾಗ ಸಂಭವಿಸುತ್ತವೆ ಎಂಬುದನ್ನು, ಹಾಗೆಯೇ ಶುಭ ಲಕ್ಷಣಗಳನ್ನು ತಿಳಿದುಕೊಂಡಿದ್ದನು. ಅವನ ಸಂಬಂಧದಿಂದಲೇ ಸರಸ್ವತೀ ನದಿಯ ತೀರದಲ್ಲಿದ್ದ ಮಹಾತೀರ್ಥವು ಗರ್ಗಸ್ರೋತವೆಂಬ ಹೆಸರನ್ನ ಪಡೆಯಿತು. ಕಾಲಜ್ಞಾನವನ್ನು ತಿಳಿದುಕೊಳ್ಳುವ ಸಲುವಾಗಿ ಸುವ್ರತರಾದ ಋಷಿಗಳು ಗರ್ಗರನ್ನು ಅನವರತ ಸೇವಿಸುತ್ತಿದ್ದರು. ಬಲರಾಮನು ಈ ಮಹರ್ಷಿಗಳಿಗೆ ಅಪಾರ ಧನವನ್ನ ದಾನ ಮಾಡಿ ನಾನಾ ವಿಧವಾದ ಭಕ್ಷ್ಯ ಭೋಜ್ಯಗಳಿಂದ ಯುಕ್ತವಾದ ಭೋಜನವನ್ನ ಮಾಡಿಸಿ ಮುಂದೆ ಶಂಖತೀರ್ಥಕ್ಕೆ ಪ್ರಯಾಣ ಮಾಡಿದನು. ಗರ್ಗ ಸಂಹಿತ ಎಂಬುದು ಗರ್ಗರಿಂದ ರಚಿತವಾಗಿರುವ ಕಾಲಜ್ಞಾನ ಸಂಬಂಧವಾದ ಜ್ಯೋತಿಷ್ಯ ಗ್ರಂಥ. ಗಾರ್ಗ್ಯ ಧರ್ಮಸೂತ್ರವೆಂಬ ಕೃತಿಯೂ ಅವರ ಹೆಸರಿನಲ್ಲಿದೆ. ಇದನ್ನು ಮುಂದಿನ ಸ್ಮೃತಿಕಾರರು ಉದಾಹರಿಸಿದ್ದರೂ ಮೂಲ ಕೃತಿ ಲಬ್ಧವಾಗಿಲ್ಲ. ವಿಶ್ವರೂಪ, ಅಪಾರಾರ್ಕ ಮುಂತಾದವರು ಈ ಕೃತಿಯಿಂದ ಉದ್ಧರಿಸಿರುವುದರ ಪ್ರಕಾರ ಈ ಕೃತಿಯಲ್ಲಿ ಆಹ್ನಿಕ, ಶ್ರಾದ್ದ, ಪ್ರಾಯಶ್ಚಿತ್ತ ಮುಂತಾದವುಗಳು ವಿವರಿಸಲ್ಪಟ್ಟಿದ್ದಿರಬಹುದು. ಬೃಹದಾರಣ್ಯಕದಲ್ಲಿ ಬರುವ ದೃಪ್ತ ಬಾಲಾಕಿ ಎಂಬುವವನು ಗರ್ಗವಂಶೋದ್ಭವನು. ಇವನು ಬಲಾಕ ಎಂಬುವವಳ ಪುತ್ರನು. ಇವನಿಗೆ ತನ್ನ ವಿದ್ಯೆಯ ಬಗ್ಗೆ ಗರ್ವವಿದ್ದುದರಿಂದ ದೃಪ್ತನೆಂದು ಕರೆಯುತ್ತಿದ್ದರು. ಅವನು ಕಾಶಿಯ ಅಜಾತ ಶತ್ರುವನ್ನು ಕುರಿತು ನಿನಗೆ ಬ್ರಹ್ಮವನ್ನು ಹೇಳುವೆನು ಎಂದು ಹೇಳಿದನು. ಹಾಗೆಯೇ ತಾನು ಮುಂದೆ ಆದಿತ್ಯ ಪುರುಷನನ್ನು, ಹಾಗೆಯೇ ಚಂದ್ರನಲ್ಲಿರುವ ಪುರುಷ, ವಿದ್ಯುತ್ತಿನಲ್ಲಿರುವ ಪುರುಷ, ಆಕಾಶ, ವಾಯು, ಅಗ್ನಿ, ಅಪ್ಪು, ಆದರ್ಶ ಅಂದರೆ ಕನ್ನಡಿ, ಹಿಂದಿನಿಂದ ಬರುವ ಶಬ್ದ, ದಿಕ್ಕು, ನೆರಳು, ಜೀವಾತ್ಮಗಳನ್ನು ಬ್ರಹ್ಮನೆಂದು ಉಪಾಸನೆ ಮಾಡುತ್ತಿರುವುದಾಗಿ ಹೇಳುತ್ತಾನೆ. ಆದರೆ ಅಜಾತಶತ್ರುವು ಇವೆಲ್ಲ ಪಾಕ್ಷಿಕವೆಂದು, ಪೂರ್ಣವಲ್ಲವೆಂದು ಹೇಳುತ್ತಾ ಸುಪ್ತ ಪುರುಷನ ಉದಾಹರಣೆಯಿಂದ ಅವಸ್ಥಾತ್ರಯಾತೀತನಾದ ಬ್ರಹ್ಮವನ್ನ ಗಾರ್ಗ್ಯನಿಗೆ ತಿಳಿಸಿಕೊಡುತ್ತಾನೆ. ಯುಧಾಜಿತ್ ಎಂಬ ರಾಜನ ಪುರೋಹಿತನೂ ಒಬ್ಬ ಗಾರ್ಗ್ಯನಾಗಿದ್ದನು. ವೇಣುಹೋತ್ರನೆಂಬ ಋಷಿಯ ಪುತ್ರನೂ ಗಾರ್ಗ್ಯನು. ಇವನು ಇಂದ್ರನಿಗೇ ಧರ್ಮರಹಸ್ಯವನ್ನ ಉಪದೇಶಿಸಿದ್ದನು. ಪ್ರಶ್ನೋಪನಿಷತ್ತಿನಲ್ಲಿ ಪಿಪ್ಪಲಾದರ ಬಳಿಗೆ ಬ್ರಹ್ಮವಿದ್ಯೆಯನ್ನ ತಿಳಿಯಲು ಬಂದು ಪ್ರಶ್ನೆಗಳನ್ನು ಕೇಳಿದ ಬ್ರಹ್ಮನಿಷ್ಠರಲ್ಲಿಯೂ ಸೌರ್ಯಾಯಣಿ ಎಂಬ ಗರ್ಗ ಗೋತ್ರೋತ್ಪನ್ನನಿದ್ದನು. ಹೀಗೆ ಗರ್ಗರು ಮತ್ತು ಅವರ ವಂಶಜರು ವೇದದ ಪೂರ್ವ, ಉತ್ತರ ಭಾಗಗಳು, ವೇದಾಂಗಗಳಲ್ಲಿ ಸಾಕಷ್ಟು ಕೊಡುಗೆಯನ್ನು ನೀಡಿ ಪ್ರಖ್ಯಾತರಾಗಿರುತ್ತಾರೆ.